ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಹಾಗೂ ಗಾಜಾ ನಡುವೆ ನಡೀತಿರೋ ಸಂಘರ್ಷ ಶಮನದ ಪ್ರಯತ್ನ ಅಂದ್ರೆ ಟ್ರಂಪ್ ಅವರ 20 ಪಾಯಿಂಟ್ ಪ್ರೋಗ್ರಾಮ್ ಇದೆಯಲ್ಲ, ಅದು ಎರಡನೇ ಹಂತವನ್ನ ಪ್ರವೇಶ ಮಾಡ್ತಾ ಇದೆ. ಹಮಾಸ್ ಅಪಹರಿಸಿದ್ದ ಇಸ್ರೇಲಿಗರ ಪೈಕಿ ಬದುಕಿ ಉಳಿದವರೆಲ್ಲ ಇಸ್ರೇಲಿಗೆ ವಾಪಸ್ ಬಂದಿದ್ದಾರೆ. ಹಾಗೆ ಸಾವಿಗೀಡಾದವರ ದೇಹಗಳನ್ನು ಕೂಡ ಹಮಾಸ್ ಸಂಪೂರ್ಣವಾಗಿ ಹಸ್ತಾಂತರ ಮಾಡಿದೆ. ಒಬ್ಬ ಯಹೂದಿಯ ಮೃತದೇಹದ ಅವಶೇಷಗಳು ಬಂದಿಲ್ಲ ಅಂತ ಇಸ್ರೇಲ್ ಹೇಳಿತ್ತು. ಆದರೆ ಅದನ್ನು ಕೂಡ ಹಮಾಸ್ ಇಸ್ರೇಲಿನ ಆಡಳಿತಕ್ಕೆ ಹಸ್ತಾಂತರ ಮಾಡಿದೆ. ಹಾಗೆ ಇಸ್ರೇಲ್ ಕೂಡ ಒಪ್ಪಂದದಂತೆ ತನ್ನ ಜೈಲುಗಳಲ್ಲಿದ್ದವರನ್ನ ಕೆಲವರನ್ನ ಬಿಡುಗಡೆ ಮಾಡಿದೆ. ಸಾವಿಗೀಡಾದವರ ದೇಹಗಳನ್ನು ಕೂಡ ಹಮಾಸ್ಗೆ ಹಸ್ತಾಂತರ ಮಾಡಿದೆ. ಅಲ್ಲಿಗೆ ಇಸ್ರೇಲ್ ಹಮಾಸ್ ನಡುವಿನ ಅಮೆರಿಕ ನೇತೃತ್ವದ ಸಂಧಾನದಲ್ಲಿ ಮೊದಲ ಹಂತ ಪೂರ್ಣಗೊಂಡಂತಾಗಿದೆ. ಈಗ ಎರಡನೇ ಹಂತವನ್ನು ಪ್ರವೇಶ ಮಾಡಬೇಕು. ಆ ಸಂದರ್ಭದಲ್ಲಿ ಹಮಾಸ್ ಉಗ್ರರು ಆಯುಧಗಳನ್ನು ಕೆಳಗಿಟ್ಟು ಶರಣಾಗಬೇಕು ಅಥವಾ ಗಾಜಾನ ಬಿಟ್ಟು ಅವರು ಎದ್ದು ಹೋಗಬೇಕು. ಈ ನಿಶಸ್ತ್ರೀಕರಣದ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಗಾಜಾದ ಪುನರ್ನಿರ್ಮಾಣ ಕಾರ್ಯವನ್ನು ಅಮೆರಿಕಾದ ನೇತೃತ್ವದಲ್ಲಿ ಮಾಡಲಾಗುತ್ತೆ. ಇದಕ್ಕಾಗಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೋರ್ಡ್ ಆಫ್ ಪೀಸ್ ಒಂದನ್ನು ಸ್ಥಾಪಿಸಿದ್ದಾರೆ. ಅದರಲ್ಲಿ ಭಾಗವಹಿಸುವುದಕ್ಕೆ ಜಗತ್ತಿನ 60 ದೇಶಗಳಿಗೆ ಟ್ರಂಪ್ ಆಹ್ವಾನ ಕೊಟ್ಟಿದ್ರು. ಆ ಪೈಕಿ 20 ದೇಶಗಳು ಭಾಗವಹಿಸೋದಕ್ಕೆ ಒಪ್ಪಿವೆ. ಟ್ರಂಪ್ ಅವರ ಬೋರ್ಡ್ ಆಫ್ ಪೀಸ್ಗೆ ಸಹಿ ಮಾಡಿವೆ. ಪಾಕಿಸ್ತಾನ ಆ ಕಮಿಟಿಗೆ ಸೇರ್ಪಡೆ ಆಗಿದೆ. ಭಾರತಕ್ಕೂ ಟ್ರಂಪ್ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆದರೆ ಭಾರತ ಆ ಬಗ್ಗೆ ಇನ್ನೂ ತನ್ನ ಯಾವ ನಿರ್ಧಾರವನ್ನು ಪ್ರಕಟಿಸಿಲ್ಲ. ಈ ನಡುವೆ ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ನಡುವೆ ಶಾಂತಿ ಸ್ಥಾಪನೆಗೆ ಭಾರತ ಮಧ್ಯಪ್ರವೇಶ ಮಾಡಬೇಕು. ಭಾರತದಿಂದ ಶಾಂತಿ ಸ್ಥಾಪನೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಎರಡೂ ಪಕ್ಷಗಳು ಭಾರತದ ಮಾತನ್ನ ಕೇಳುತ್ತವೆ. ಹೀಗಾಗಿ ಇಲ್ಲಿ ಭಾರತ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ಪ್ಯಾಲೆಸ್ತೈನ್ನ ವಿದೇಶಾಂಗ ಸಚಿವೆ ವಸೆನ್ ಅಘಬೆಕಿಯನ್ ಹೇಳಿದ್ದಾರೆ. ಹಾಗಾದ್ರೆ ಅಲ್ಲಿ ಭಾರತ ಮಧ್ಯಸ್ಥಿಕೆ ವಹಿಸುವ ತರದ ಕೆಲಸಗಳನ್ನೇನಾದರೂ ಮಾಡುತ್ತಾ? ಇಸ್ರೇಲ್ ಪ್ಯಾಲೆಸ್ತೈನ್ ಸಂಘರ್ಷದಲ್ಲಿ ಭಾರತದ ನಿಲುವೇನು? ಬನ್ನಿ ನೋಡೋಣ. ಸ್ನೇಹಿತರೆ, ಇಲ್ಲಿ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ಇದೇ ಮಾರ್ಚ್ 9ಕ್ಕೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ. ಇದಕ್ಕಾಗಿ ಅವರೊಂದು ಬೆಸ್ಟ್ ಆಫರ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. 33,500 ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು 3 ರಾತ್ರಿಗಳು ಹಾಗೂ 4 ದಿನಗಳ ಟ್ರಿಪ್ ಆಗಿರುತ್ತೆ. ಈ ಪ್ಯಾಕೇಜಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ಪ್ರತಿಯೊಂದನ್ನು ವ್ಯವಸ್ಥೆ ಮಾಡ್ತಾರೆ. ಹಾಗೆ ಸುಖವಾಗಿ ನಿಮಗೆ ದೇವರ ದರ್ಶನ ಆಗುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ. ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಅನ್ನು ಕೂಡ ಅವರೇ ನೋಡ್ಕೋತಾರೆ. ಜೊತೆಗೆ 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನ ನಿಮಗೆ ಕೊಡಲಾಗುತ್ತೆ. ಹಿರಿಯ ನಾಗರಿಕರ ಬಗ್ಗೆ ವಿಶೇಷ ಕಾಳಜಿಯನ್ನು ಕೂಡ ತಗೊಳ್ಳಲಾಗುತ್ತೆ. ಹೊರಡೋ ದಿನ ಮಾರ್ಚ್ 9. ಕೆಲವು ಸೀಟುಗಳು ಲಭ್ಯ ಇವೆ. ಆಸಕ್ತರು 7022848666 702228486666 ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ಸಂಘರ್ಷ ಇದೆ ನೋಡಿ, ಅದಕ್ಕೆ ದಶಕಗಳ ಇತಿಹಾಸ ಇದೆ. ಈ ಹಿಂದೆ ಅಂದ್ರೆ ಶತಮಾನಗಳ ಹಿಂದೆ ಇವತ್ತು ಇಸ್ರೇಲ್ ಅಂತ ಕರೆಸಿಕೊಳ್ಳಲ್ಪಡ್ತಾ ಇರೋ ಭೂಮಿಯಲ್ಲಿ ಯಹೂದ್ಯರೇ ಇದ್ರು. ಬೈಬಲ್ನ ಓಲ್ಡ್ ಟೆಸ್ಟಿಮೆಂಟ್ ಈ ಯಹೂದ್ಯರು ಅಲ್ಲಿಗೆ ಹೇಗೆ ಬಂದರು ಅನ್ನೋ ಬಗ್ಗೆ ಕೂಡ ಒಂದಷ್ಟು ವಿವರಣೆಗಳನ್ನು ಕೂಡ ಕೊಡುತ್ತೆ. ಯಹೂದ್ಯರು ನೆಲೆಸಿದ ನಂತರ ಅವರಲ್ಲಿ ತಮಗೆ ಬೇಕಾದ ಹಾಗೆ ನಗರ ಪಟ್ಟಣಗಳನ್ನು ನಿರ್ಮಾಣ ಮಾಡ್ಕೊಂಡ್ರು. ಅಲ್ಲೊಂದು ಆಡಳಿತ ವ್ಯವಸ್ಥೆ ಬಂತು. 100 ವರ್ಷಗಳ ಕಾಲ ಯಹೂದ್ಯರಲ್ಲಿದ್ರು. ಆ ನಂತರ ಅಲ್ಲೊಂದಷ್ಟು ಬದಲಾವಣೆಗಳಾದವು. ರೋಮನ್ನರು ಆ ನೆಲದ ಮೇಲೆ ದಾಳಿ ಮಾಡಿದ್ರು. ಯಹೂದ್ಯರು ಇಸ್ರೇಲನ್ನು ಬಿಟ್ಟು ಬೇರೆ ಬೇರೆ ಕಡೆಗಳಿಗೆ ಹೋಗಬೇಕಾಗಿ ಬಂತು. ಅಲ್ಲಿ ಕ್ರಿಶ್ಚಿಯನ್ ಆಡಳಿತ ಶುರುವಾಯಿತು. ಅದಾದ ನಂತರ ಅಲ್ಲಿಗೆ ಇಸ್ಲಾಂ ಬಂತು. ಶತಮಾನಗಳ ಕಾಲ ಯಹೂದ್ಯರು ತಮ್ಮ ಸ್ವಂತ ನೆಲದಿಂದ ಸಾಕಷ್ಟು ದೂರದಲ್ಲಿ ಜಗತ್ತಿನ ನಾನಾ ದೇಶಗಳಲ್ಲಿ ನಿರಾಶ್ರಿತರಂತೆ ಬದುಕಿದ್ರು. ಮೊದಲ ವಿಶ್ವ ಯುದ್ಧದ ಸಮಯದಲ್ಲಿ ಅಲ್ಲಿ ಮತ್ತೆ ಯಹೂದ್ಯರಿಗೊಂದು ಪ್ರತ್ಯೇಕ ದೇಶ ಸಿಗುವ ಕನಸುಗಳು ಶುರುವಾದವು. ಇವತ್ತಿನ ಇಸ್ರೇಲಿಗೆ ಯಹೂದ್ಯರು ನಿಧಾನವಾಗಿ ಬರೋದಕ್ಕೆ ಶುರು ಮಾಡಿದ್ರು. ಅಲ್ಲಿದ್ದ ಪ್ಯಾಲೆಸ್ತೀನಿ ಅರಬರಿಂದ ನೆಲ ಖರೀದಿ ಮಾಡ್ತಾ ಅಲ್ಲಿ ತಮ್ಮ ವಸಾಹತುಗಳನ್ನ ಸ್ಥಾಪನೆ ಮಾಡ್ಕೊಳ್ತಾ ಹೋದ್ರು. ಎರಡನೇ ವಿಶ್ವ ಯುದ್ಧ ಮುಗಿಯೋ ಹೊತ್ತಿಗೆ ಅಲ್ಲಿ ಯಹೂದ್ಯರ ಸಂಖ್ಯೆ ಹೆಚ್ಚಾಗಿತ್ತು. ವಿಶ್ವ ಯುದ್ಧ ಮುಗಿದ ನಂತರ ಅಂದರೆ 1948ರಲ್ಲಿ ಇಸ್ರೇಲ್ ಸ್ವತಂತ್ರ ದೇಶವಾಗಿ ಘೋಷಣೆ ಮಾಡಿಕೊಳ್ತು. ಯಹೂದ್ಯರು ತಮ್ಮ ತಾಯಿ ನೆಲವನ್ನು ತಮ್ಮದಾಗಿಸಿಕೊಂಡು ಕೂತರು. ಅದಾದ 48 ಗಂಟೆಗಳಲ್ಲಿ ಸುತ್ತ ಇದ್ದ ಇಸ್ಲಾಮಿಕ್ ದೇಶಗಳು ಇಸ್ರೇಲಿನ ಮೇಲೆ ಮುರುಕೊಂಡು ಬಿದ್ವು. ಅಲ್ಲೊಂದು ಯುದ್ಧ ಮಾಡಬೇಕಾಗಿ ಬಂತು. ಅದಾದ ನಂತರ ಸತತವಾಗಿ ಒಂದಷ್ಟು ಯುದ್ಧಗಳಾದವು. ಇಷ್ಟೆಲ್ಲ ಆದ ಮೇಲೆ ಅಲ್ಲಿ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವೆ ಒಂದು ಸಂಘರ್ಷ ಬೃಹದಾಕಾರವಾಗಿ ಬೆಳೀತಾ ಹೋಯಿತು. ಅದು ಇವತ್ತಿಗೂ ಹಾಗೆ ನಡೀತಾ ಬರ್ತಾ ಇದೆ. ಗೆಳೆಯರೆ, ಇವತ್ತು ಇಸ್ರೇಲ್ ಅಂತ ಕರೆಸ್ಕೊಳ್ತಾ ಇರೋ ಈ ನೆಲ ಒಂದು ಕಾಲಕ್ಕೆ ಯಹೂದ್ಯರದ್ದೇ ಆಗಿತ್ತು. ಆ ನಂತರ ಅದು ಆಟೋಮನ್ನರ ಹಿಡಿತಕ್ಕೆ ಸಿಗಿತು. ಅದನ್ನು ಪ್ಯಾಲೆಸ್ತೈನ್ ಅಂತ ಕರೆದ್ರು. ಆದರೂ
ಅಲ್ಲಿ ಪ್ರತ್ಯೇಕ ಪ್ಯಾಲೆಸ್ತೀನ್ ದೇಶ ಅಂತ ಯಾವುದೂ ರಚನೆ ಆಗಲಿಲ್ಲ. ಈ ಪ್ಯಾಲೆಸ್ತೀನಿ ಅರಬರು ಆಟೋಮನ್ನರ ಆಳ್ವಿಕೆಯಲ್ಲಿದ್ದರು. ಆನಂತರ ಈ ಭೂಪ್ರದೇಶ ಜೋರ್ಡಾನ್ ರಾಜನ ಆಳ್ವಿಕೆಗೆ ಸಿಗುತ್ತು. ಆಗಲೂ ಅದು ಸ್ವತಂತ್ರ ದೇಶ ಏನಾಗಲಿಲ್ಲ. ಅದಾದ ಮೇಲೆ ಅಲ್ಲಿ ಯಹೂದ್ಯರು ಬಂದರು. ಅವರು ಇಸ್ರೇಲ್ ಅನ್ನೋ ಸ್ವತಂತ್ರ ದೇಶವನ್ನು ಘೋಷಣೆ ಮಾಡ್ಕೊಂಡ್ರು. ಆ ನಂತರ ನಮಗೂ ಒಂದು ಸ್ವತಂತ್ರ ದೇಶ ಬೇಕು ಅಂತ ಪ್ಯಾಲೆಸ್ತೀನಿಯರಿಗೆ ಕೂಡ ಅನಿಸೋದಕ್ಕೆ ಶುರುವಾಯಿತು. ಅಲ್ಲಿ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ಎರಡೂ ದೇಶಗಳು ಇರಲಿ ಅಂತ ಜಗತ್ತು ಆಸೆ ಪಡ್ತು. ಹೀಗಾಗಿ ಪ್ಯಾಲೆಸ್ತೀನಿಗೆ ಕೂಡ ಒಂದಷ್ಟು ದೇಶಗಳು ಮಾನ್ಯತೆಯನ್ನು ಕೊಟ್ಟವು. ಭಾರತ ಕೂಡ ಅಲ್ಲಿ ಎರಡೂ ದೇಶಗಳು ಇರಲಿ ಅಂತಲೇ ಅವತ್ತು ಬಯಸ್ತಾ ಇತ್ತು. ಇವತ್ತಿಗೂ ಅದೇ ಭಾರತದ ನಿಲುವು. ಇನ್ನು ಗೆಳೆಯರೆ, ಈ ಪ್ಯಾಲೆಸ್ತೀನಿ ಜನಾಂಗ ಅಂದರೆ ಅವರೆಲ್ಲ ಮುಸ್ಲಿಮರಲ್ಲ. ಅಲ್ಲಿ ಕ್ರೈಸ್ತರು ಇದ್ದರು, ಒಂದಷ್ಟು ಯಹೂದಿಗಳು ಇದ್ದರು. ಅದು ಅರಬ್ ಮೂಲದ ಜನಾಂಗ. ಅಲ್ಲಿ ಇಸ್ರೇಲ್ ರಚನೆಯಾಗಿ ಅದು ಬಲಿಷ್ಠ ಆಗ್ತಾ ಅರಬ್ ಇಸ್ರೇಲ್ ಯುದ್ಧ ಕೂಡ ನಡೆದು ಈ ಪ್ಯಾಲೆಸ್ತೀನ್ ಹೋರಾಟದಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿಗಳ ಪ್ರವೇಶ ಆಯಿತು ನೋಡಿ. ಅಲ್ಲಿಂದ ಪ್ಯಾಲೆಸ್ತೀನ್ ಹೋರಾಟ ಅನ್ನೋದು ಒಂಥರ ಇಸ್ಲಾಮೈಸ್ ಆಗ್ತಾ ಹೋಯಿತು. ಅಲ್ಲಿ ನಾನಾ ಹೆಸರುಗಳ ಭಯೋತ್ಪಾದಕ ಸಂಘಟನೆಗಳು ಹುಟ್ಕೊಂಡವು. ತಮ್ಮ ಮತಗ್ರಂಥದಲ್ಲಿ ಇಸ್ರೇಲಿನ ಮತ್ತು ಯಹೂದ್ಯರ ನಾಶದ ಬಗ್ಗೆ ಬರೆಯಲಾಗಿದೆ. ಹೀಗಾಗಿ ನಾವು ಹೋರಾಟ ಮಾಡಬೇಕು ಅನ್ನೋ ಥರದ ಮನಸ್ಥಿತಿಯಲ್ಲಿ ಶುರುವಾಯಿತು. ಅದಕ್ಕೆ ಇರಾನ್ ಸೇರಿದಂತೆ ಒಂದಷ್ಟು ಇಸ್ಲಾಮಿಕ್ ರಿಪಬ್ಲಿಕ್ಗಳು ಪೆಟ್ರೋಲ್ ಸುರಿದ್ವು. ಅದರ ಪರಿಣಾಮ ಏನು ಅಂದರೆ ಇವತ್ತಿನವರೆಗೆ ಅಲ್ಲಿ ಪ್ಯಾಲೆಸ್ತೀನ್ ಪ್ರತ್ಯೇಕ ದೇಶದ ಕನಸಾಗಿ ಉಳಿಯೋ ಹಾಗಾಯಿತು. ಇನ್ನು ಈಗ ಡೊನಾಲ್ಡ್ ಟ್ರಂಪ್ ಪ್ಯಾಲೆಸ್ತೀನ್ ಸಮಸ್ಯೆಗೊಂದು ಶಾಂತಿಯುತ ಪರಿಹಾರವನ್ನು ಹುಡುಕೋ ಮಾತಾಡ್ತಾ ಇದ್ದಾರೆ. ಇನ್ನು ಭಾರತ ಕೂಡ ಇವತ್ತು ಪ್ಯಾಲೆಸ್ತೀನ್ ಹಾಗೂ ಇಸ್ರೇಲ್ ನಡುವೆ ಒಂದು ಶಾಂತಿ ನೆಲೆಗೊಳ್ಳಿ ಅಂತಲೇ ಬಯಸ್ತಾ ಇದೆ. ಹಾಗೆ ಪ್ಯಾಲೆಸ್ತೀನ್ ಪ್ರತ್ಯೇಕ ದೇಶಕ್ಕೆ ಭಾರತ ಮಾನ್ಯತೆಯನ್ನು ಕೂಡ ಕೊಟ್ಟಿದೆ. ಇನ್ನು ಇಸ್ರೇಲಿನ ಜೊತೆ ಕೂಡ ನಮ್ಮ ಸಂಬಂಧಗಳು ತುಂಬ ಗರಿಷ್ಠವಾಗಿವೆ. ಇದೇ ಸಂದರ್ಭದಲ್ಲಿ ನವದೆಹಲಿಯಲ್ಲಿ ಅರಬ್ ದೇಶಗಳ ವಿದೇಶಾಂಗ ಸಚಿವರ ಒಂದು ಸಮ್ಮೇಳನ ಆಯೋಜನೆಗೊಂಡಿದೆ. ಅದರಲ್ಲಿ ಭಾಗಿಯಾಗೋದಕ್ಕೆ ಪ್ಯಾಲೆಸ್ತೀನ್ನ ವಿದೇಶಾಂಗ ಸಚಿವೆ ವಾರ್ಸನ್ ಅಘಬೆಕಿಯನ್ ಕೂಡ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತಾಡಿದ ಅಘಬೆಕಿಯನ್ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ನಡುವಿನ ಸಂಘರ್ಷಕ್ಕೆ ಒಂದು ಶಾಂತಿಯುತ ಪರಿಹಾರವನ್ನು ಹುಡುಕುವ, ಸಂಧಾನ ಮಾಡಿಸುವ ಶಕ್ತಿ ಭಾರತಕ್ಕಿದೆ. ಹೀಗಾಗಿ ಇಲ್ಲಿ ಭಾರತ ಮಧ್ಯಪ್ರವೇಶ ಮಾಡಬೇಕು, ಆ ಜವಾಬ್ದಾರಿಯನ್ನು ತಗೋಬೇಕು ಅಂತ ಹೇಳಿದ್ದಾರೆ. ಗೆಳೆಯರೆ, ಇಲ್ಲಿ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ನಡುವೆ ಸಂಧಾನದ ಪ್ರಯತ್ನಗಳು ನಡೆದಿಲ್ಲ ಅಂತಲ್ಲ. ಅಮೆರಿಕಾನೇ ಈ ಹಿಂದೆ ಸಾಕಷ್ಟು ಬಾರಿ ಅಂಥ ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಮಾಡಿದೆ. ಅಲ್ಲಿ ಯಾಸರ್ ಅರಾಫತ್ ಆಳ್ವಿಕೆ ಇದ್ದ ದಿನಗಳಲ್ಲಿ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ಎರಡು ಪರಸ್ಪರ ದೇಶಗಳಿಗೆ ಮಾನ್ಯತೆಯನ್ನು ಕೊಟ್ಕೊಳ್ಳೋ ಮಟ್ಟಕ್ಕೆ ಎಲ್ಲ ಸಿದ್ಧ ಆಗಿತ್ತು. ಅಲ್ಲೊಂದು ಶಾಂತಿ ಒಪ್ಪಂದಕ್ಕೆ ಸಹಿ ಬೀಳಬೇಕಿತ್ತು. ಆದರೆ ಪ್ಯಾಲೆಸ್ತೀನಿ ಉಗ್ರ ಸಂಘಟನೆಗಳದಕ್ಕೆ ಬೆಂಕಿ ಹಾಕಿಬಿಟ್ಟು ಸಹಿ ಬೀಳಬೇಕಾದ ಸಮಯದಲ್ಲೇ ಇಸ್ರೇಲಿನ ಮೇಲೆ ಪ್ಯಾಲೆಸ್ತೀನಿ ಉಗ್ರರ ದಾಳಿ ಆಯಿತು. ಹೀಗಾಗಿ ಆ ಮಾತುಕತೆ ಅಲ್ಲಿಗೆ ನೆಗೆದು ಬಿತ್ತು. ಅದಾದ ನಂತರವೂ ಸಾಕಷ್ಟು ಪ್ರಯತ್ನಗಳು ನಡೆದವು. ಇನ್ನೇನು ಎಲ್ಲ ಸರಿ ಹೋಗ್ತಾ ಇದೆ ಅನ್ನೋ ಹೊತ್ತಿಗೆ ಅಲ್ಲಿ ಅಕ್ಕಪಕ್ಕದ ಇಸ್ಲಾಮಿಕ್ ದೇಶಗಳ ಪ್ರಚೋದನೆ ಶುರುವಾಗುತ್ತೆ. ಮತ್ತೆ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ನಡುವೆ ಸಂಘರ್ಷ ಶುರುವಾಗಿ ಹೋಗುತ್ತೆ. ಇನ್ನು ಗಾಜಾ ಇದೆ ನೋಡಿ, ಅಲ್ಲಿರೋದು ಪ್ಯಾಲೆಸ್ತೀನಿಯರೇ. ಆದರೆ ವೆಸ್ಟ್ ಬ್ಯಾಂಕಲ್ಲಿರೋ ಆಡಳಿತ ಹಾಗೂ ಗಾಜಾದಲ್ಲಿನ ಆಡಳಿತಗಳು ಬೇರೆ ಬೇರೆ. ವೆಸ್ಟ್ ಬ್ಯಾಂಕ್ ಅಂದರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಭಾಗದಲ್ಲಿ ಫತಾಹ್ ಪಕ್ಷದ ಆಡಳಿತ ಇದೆ. ಗಾಜಾನ ಕೂಡ ಈ ಹಿಂದೆ ಅವರೇ ಆಳ್ತಾ ಇದ್ರು. ಆಗ ಇಸ್ರೇಲ್ ಹಾಗೂ ಗಾಜಾದ ನಡುವೆ ಸಂಘರ್ಷಗಳು ಇರಲಿಲ್ಲ. ಅದರಲ್ಲಿ ಫತಾಹ್ ಸರ್ಕಾರವನ್ನು ಪದಚ್ಯುತಗೊಳಿಸಿ ಹಮಾಸ್ ಆಡಳಿತವನ್ನು ತನ್ನ ಕೈಗೆ ತಗೊಳ್ತು. ಫತಾಹ್ ಸರ್ಕಾರದ ಪ್ರತಿನಿಧಿಗಳನ್ನು ಸಾರ್ವಜನಿಕವಾಗಿ ಹಮಾಸ್ ಉಗ್ರರು ನೇಣಿಗೆ ಹಾಕಿದ್ರು, ಕೊಂದು ಹಾಕಿದ್ರು, ಬಲವಂತವಾಗಿ ಆಡಳಿತವನ್ನು ಅವರಿಂದ ಕಿತ್ಕೊಂಡ್ರು. ಈ ಹಮಾಸ್ಗೆ ಇರಾನ್ ಹಾಗೂ ಕತಾರ್ಗಳ ಬೆಂಬಲ ಸಿಕ್ತು. ಇನ್ನು ಫತಾಹ್ಗೆ ಸೌದಿ ಅರೇಬಿಯಾ, UAEಗಳ ಬೆಂಬಲ ಇತ್ತು. ಜೋರ್ಡಾನ್ ಕೂಡ ಫತಾಹ್ಗಳನ್ನೇ ಬೆಂಬಲಿಸಿತ್ತು. ಇಲ್ಲಿ ಯಾವಾಗ ಹಮಾಸ್ ಗಾಜಾದ ಆಡಳಿತವನ್ನು ತನ್ನ ಕೈಗೆ ತಗೊಳ್ತೋ ಅಲ್ಲಿಂದ ಇಸ್ರೇಲ್ ಹಾಗೂ ಗಾಜಾ ಸಂಘರ್ಷ ತೀವ್ರವಾಗ್ತಾ ಹೋಯಿತು. ಅದು ಅಕ್ಟೋಬರ್ 7, 2023ರಲ್ಲಿ ವಿಪರೀತಕ್ಕೆ ಹೋಗಿ ಅದರ ಪರಿಣಾಮ ಏನಾಗಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಈ ಹಂತದಲ್ಲಿ ಈಗ ಡೊನಾಲ್ಡ್ ಟ್ರಂಪ್ ಗಾಜಾ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಒಂದು ಪ್ಲಾನ್ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಜಗತ್ತಿನ ನಾನಾ ದೇಶಗಳ ಕೂಟ ರಚನೆ ಮಾಡ್ಕೊಂಡು ಅದನ್ನು ವಿಶ್ವಸಂಸ್ಥೆಗೆ ಪರ್ಯಾಯ ಅನ್ನೋ ಹಾಗೆ ಬಿಂಬಿಸ್ತಾ ಇದ್ದಾರೆ. ಬೋರ್ಡ್ ಆಫ್ ಪೀಸ್ನ ಶಾಶ್ವತ ಸದಸ್ಯತ್ವಕ್ಕಾಗಿ $1 ಬಿಲಿಯನ್ ಮೆಂಬರ್ಶಿಪ್ ಫೀಸ್ ಕೂಡ ಫಿಕ್ಸ್ ಆಗಿದೆ. ಒಂದಷ್ಟು ದೇಶಗಳು ಅದಕ್ಕೆ ಸಹಿ ಕೂಡ ಮಾಡಿವೆ. ಆದರೆ ಭಾರತ ಅದರಿಂದ ದೂರ ಉಳ್ಕೊಂಡಿದೆ. ಇನ್ನು ಪ್ಯಾಲೆಸ್ತೀನಿಗೆ ಅಮೆರಿಕದ ಪ್ರಯತ್ನಗಳ ಬಗ್ಗೆ ಅಂಥ ಸದಭಿಪ್ರಾಯ ಏನೂ ಇದ್ದಂತಿಲ್ಲ. ಆದರೆ ಅವರಿಗೆ ಬೇರೆ ಅವಕಾಶ ಮತ್ತು ಆಯ್ಕೆಗಳಿಲ್ಲ. ಸುತ್ತಮುತ್ತಲಿನ ಅರಬ್ ದೇಶಗಳ ಮಾತನ್ನು ಪ್ಯಾಲೆಸ್ತೀನ್ ಕೇಳಬೇಕಾಗಿ ಬರ್ತಾ ಇದೆ. ಸದ್ಯಕ್ಕೆ ಅಲ್ಲೊಂದು ಪರಿಹಾರವನ್ನು ಅವರಿಗೆ ಹುಡುಕೋಬೇಕು. ಇನ್ನು ಗಾಜಾ ಇದೆಯಲ್ಲ, ಅದನ್ನು ಮೆಡಿಟರೇನಿಯನ್ ರಿವಿಯೇರಾ ಮಾಡೋದಾಗಿ ಟ್ರಂಪ್ ಹೇಳ್ತಾ ಇದ್ದಾರೆ. ಅಲ್ಲಿ ರೆಸಾರ್ಟುಗಳು ಬರುತ್ತವೆ, ಟೂರಿಸಂ ಶುರು ಆಗುತ್ತೆ, ಸುಂದರವಾದ ಸ್ಯಾಂಡಿ ಬೀಚುಗಳ ನಿರ್ಮಾಣ ಆಗುತ್ತೆ, ಲಕ್ಸುರಿ ಹೋಟೆಲ್ಗಳು, ಕರಾವಳಿಯ ವೈಭವೋಪೇತ ನಗರ ಪಟ್ಟಣಗಳ ನಿರ್ಮಾಣ ಎಲ್ಲವನ್ನು ಮಾಡ್ತೀವಿ ಅಂತ ಟ್ರಂಪ್ ಒಂದು ಕನಸನ್ನು ಕಟ್ಟಿಕೊಡ್ತಾ ಇದ್ದಾರೆ. ಗೆಳೆಯರೆ,
ಫ್ರಾನ್ಸ್ ಹಾಗೂ ಇಟಲಿಯ ನಡುವೆ ಈ ರಿವಿಯೆರಾ ಅನ್ನೋದು ಒಂದು ಸುಂದರ ಸಮುದ್ರ ತೀರ. ಅದು ಜಗತ್ ಪ್ರಸಿದ್ಧ ಪ್ರವಾಸಿ ತಾಣ. ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತಲ್ಲ, ಅದು ನಡೆಯೋದು ಕೂಡ ಇಲ್ಲೇ ಸಮೀಪದಲ್ಲೇ. ಸೊ ಈ ಗಾಜಾನ ಕೂಡ ಹಾಗೆ ಮಾಡ್ತೀವಿ ಅನ್ನೋದು ಟ್ರಂಪ್ ಹೇಳ್ತಿರೋ ಮಾತು. ಅದರಲ್ಲಿ ಅಮೆರಿಕಾದ ವ್ಯಾಪಾರಿಗಳು, ದುಬೈ ಶೇಖುಗಳು, ರಾಜರು ಎಲ್ಲ ಬಂದು ಹೂಡಿಕೆಗಳನ್ನು ಮಾಡ್ತಾರೆ. ಇಷ್ಟಾಗಬೇಕು ಅಂದರೆ ಅಲ್ಲಿ ಉಗ್ರವಾದ ಇರಬಾರ್ದು, ಹಮಾಸ್ ಇರಬಾರ್ದು, ಅವರನ್ನು ಹೊರಗೆ ಹಾಕಬೇಕು. ಈ ಪ್ರಸ್ತಾವನೆಯನ್ನು ಮೊದಲು ಪ್ಯಾಲೆಸ್ತೀನ್ ಒಪ್ಪಿರಲಿಲ್ಲ. ಆದರೆ ಈಗ ಅವರು ಅದಕ್ಕೆ ಓಕೆ ಅಂತ ಹೇಳ್ತಾ ಇದ್ದಾರೆ. ಪಾಲಸ್ತೀನಿಯರ ಅನುಕೂಲಕ್ಕಾಗಿ, ಅವರ ಲಾಭಕ್ಕಾಗಿ ನೀವಲ್ಲಿ ಏನೇ ಮಾಡಿದರೂ ನಮ್ಮ ತಕರಾರಿಲ್ಲ ಅಂತ ಪಾಲಸ್ತೀನ್ ಹೇಳ್ತಾ ಇದೆ. ಹಾಗಂತ ಅದೇನು ಇವತ್ತು ನಾಳೆ ಹೋಗೋದಿಲ್ಲ. ಆದರೆ ಅಷ್ಟರಲ್ಲಿ ಇಸ್ರೇಲ್ ಹಾಗೂ ಪಾಲಸ್ತೀನ್ ನಡುವೆ ಕೂಡ ಒಂದು ಸಂಧಾನ ಆಗಬೇಕಲ್ಲ ಗೆಳೆಯರೆ. ಅದು ಕೂಡ ಹೋಗ್ತಾ ಇತ್ತೇನೋ. ಆದರೆ ಅಲ್ಲಿ ಜೆರೂಸೆಲಂ ಇದೆ, ಅಲ್ಲಿ ಯಹೂದ್ಯರ ಪವಿತ್ರ ಪ್ರಾರ್ಥನಾ ಸ್ಥಳವೂ ಇದೆ, ಕ್ರೈಸ್ತರಿಗೂ ಅದು ಶ್ರದ್ಧಾ ಕೇಂದ್ರ. ಇನ್ನಲ್ಲಿನ ಅಲ್ ಅಕ್ಸಾ ಮಸೀದಿ ಮುಸ್ಲಿಮರ ಪಾಲಿಗೆ 3ನೇ ಪವಿತ್ರ ಸ್ಥಳ ಅಂತ ಪರಿಗಣಿಸಲ್ಪಡುತ್ತೆ. 3 ಮತಗಳ ಪವಿತ್ರ ಕ್ಷೇತ್ರಗಳು ಅಲ್ಲಿರೋದು ಕೂಡ ಇಸ್ರೇಲ್ ಹಾಗೂ ಪಾಲಸ್ತೀನ್ ನಡುವಿನ ಸಂಧಾನಕ್ಕಿರುವ ಅಡ್ಡಿಗಳ ಪೈಕಿ ಒಂದು. ಇನ್ನು ಇಲ್ಲಿ ಟ್ರಂಪ್ ಮಾಡ್ತಾ ಇರೋ ಪ್ರಯತ್ನಗಳ ನಡುವೆ ಪಾಲಸ್ತೀನ್ ಶಾಂತಿಯನ್ನು ವಿದೇಶಿ ಶಕ್ತಿಗಳು ನಿರ್ಧರಿಸದೇ ಇರಲಿ ಅಂತ ವಾಸನ್ ಅಗಬೇಕಿಯನ್ನು ಹೇಳಿದ್ದಾರೆ. ಹಾಗೆ ಅಮೆರಿಕಾದ ಬೋರ್ಡ್ ಆಫ್ ಪೀಸಲ್ಲಿ ಭಾರತವೂ ಸೇರಲಿ ಅನ್ನೋ ಆಸೆಯನ್ನು ಕೂಡ ಆಕೆ ವ್ಯಕ್ತಪಡಿಸಿದ್ದಾರೆ. ಗೆಳೆಯರೆ, ಇಸ್ರೇಲ್ ಪ್ಯಾಲೆಸ್ತೀನ್ ವಿಷಯದಲ್ಲಿ ಭಾರತ ಅತ್ಯಂತ ತಟಸ್ಥ ನಿಲುವನ್ನು ಹೊಂದಿದೆ. ಇಸ್ರೇಲ್ ಜೊತೆ ನಮಗೆ ಸ್ನೇಹ ಇದೆ. ಹಾಗೆ ಪಾಲಸ್ತೀನನ್ನು ಕೂಡ ಭಾರತ ದ್ವೇಷ ಮಾಡ್ತಾ ಇಲ್ಲ. ಅಲ್ಲಿ ಸಹಬಾಳ್ವೆ ಸಾಧ್ಯವಾಗೋದಾದರೆ ಆಗಲಿ ಅನ್ನೋದು ಭಾರತದ ನಿಲುವು. ಭಾರತ ಯಾರ ಪರ ಅಥವಾ ಯಾರ ವಿರೋಧವೂ ಅಲ್ಲ. ನಮ್ಮದು ಶಾಂತಿಯ ಪರ, ಸಹಬಾಳ್ವೆಯ ಪರ ನಿಲುವು. ಹೀಗಾಗಿನೇ ಅಲ್ಲಿ ನೀವು ಬನ್ನಿ, ಸಂಧಾನ ಮಾಡಿಸಿ ಅಂತ ಅವರು ಕರೀತಾ ಇದ್ದಾರೆ. ಮುಂದಿನ ತಿಂಗಳು ಪ್ರಧಾನಿ ಮೋದಿ ಇಸ್ರೇಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪಾಲಸ್ತೀನ್ ಪರ ಬ್ಯಾಟಿಂಗ್ ಮಾಡಿ ಅನ್ನೋದು ವಾರ್ಸನ್ ಅಗಬೇಕಿಯನ್ನವರ ಬೇಡಿಕೆ. ಆದರೆ ಇಬ್ಬರು ಜಗಳ ಆಡ್ತಾ ಇರುವಾಗ ಅಲ್ಲಿ ಎಷ್ಟು ಹೇಳಬೇಕು ಅನ್ನೋದು ಭಾರತಕ್ಕೆ ಗೊತ್ತಿದೆ. ಇದು ಗೆಳೆಯರೆ, ಪಾಲಸ್ತೀನ್ ವಿದೇಶಾಂಗ ಸಚಿವೆ ಭಾರತಕ್ಕೆ ಮಾಡಿಕೊಂಡಿರೋ ಮನವಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.